Okay, let's go. ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಬಟರ್ ಮಿಲ್ಕ್ ಫಾಲ್ಸ್ ಅಥವಾ ಜೆರಿ ಫಾಲ್ಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಇದಿರೋದು ಚಿಕ್ಕಮಂಗ್ಳೂರಿನಿಂದ 25 ಕಿಲೋಮೀಟರ್ ಇರುವಂತಹ ಬಾಬಾ ಬುಡನ್ಗಿರಿ ಹೋಗುವಂತಹ ರಸ್ತೆಯಲ್ಲಿರ್ಬೋದು. ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ನೋಡಿ ಸುಮಾರು ವೆಹಿಕಲ್ಗಳು ನಿಂತಿದ್ವು. ನಮಗೆ ಯಾಕಾದರೂ ಬಂದಿದ್ವಿ ಅಂತ ಫೀಲ್ ಆಗಿದ್ದಂತೂ ಸತ್ಯ. ಯಾಕೆ ಅಂತ ಹೇಳಿದ್ರು ಅಷ್ಟು ಜನ ಇದ್ದರು. ಇಲ್ಲಿಗೆ ನಾವು ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಓನ್ ವೆಹಿಕಲಲ್ಲಿ ಬಿಡಲ್ಲ. ಹಾಗಾಗಿ ಈ ಥರ ಜೀಪ್ಗಳ ಸಹಾಯದಿಂದ ನಾವೇನು ಮಾಡಬೇಕಾಗುತ್ತೆ, ಜೆರಿ ಫಾಲ್ಸ್ಗೆ ಹೋಗಬೇಕು. ಆಲ್ರೆಡಿ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಜೆರಿ ಫಾಲ್ಸ್ಗೆ ಹೋಗೋಕ್ಕೆ. ಅದನ್ನು ಜೀಪ್ಗೋಸ್ಕರ ಕಾಯ್ತಾಯಿದ್ರು. ನೋಡಿ ಈ ಥರ ಓಡ್ಕೊಂಡು ಬರ್ತಾಯಿದ್ರು. ಜೀಪು ಸಿಕ್ಕಿದ್ರೆ ಸಾಕು ಹತ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು. ಬಟ್ ಜೀಪಿನ ಕೊರತೆ ಇದೆ ಅಂತ ಅಲ್ಲ, ಅಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ಫೈನಲಿ ನಮಗೆ ಒಂದು ಜೀಪು ಸಿಕ್ತು. ನಾವು ಹತ್ಕೊಂಡು ಹೊರಟ್ವಿ. ಹೋದರೆ ಯಾಕೆ ಇಲ್ಲಿ ಓನ್ ವೆಹಿಕಲ್ಗಳನ್ನು ಬಿಡಲ್ಲ ಅನ್ನೋದು ನಮಗೆ ಅರ್ಥ ಆಯಿತು. ಯಾಕೆ ಅಂತಂದರೆ ನೋಡಿ, ನೀವೇ ನೋಡಬಹುದು, ಕಡಿದಾದಂತಹ ದಾರಿ ಮತ್ತು ಫುಲ್ಲು ಫಾರೆಸ್ಟ್ ಇದೆ ಮತ್ತು ನೀಟಾಗಿ ರೋಡು ಇಲ್ಲವೇ ಇಲ್ಲ. ನಾವು ಕೂತಿರೋದೇ ಕಷ್ಟ. ಅದರಲ್ಲೂ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡಿಕೊಂಡೆ. ಎಷ್ಟು ಧೂಳಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ ಕಡೆ ಈ ಕಡೆ ಸಖತ್ತು ಡಸ್ಟು ಇದೆ. ಸುತ್ತಮುತ್ತ ಇರೋದು ಕಾಫಿ ಎಸ್ಟೇಟ್ ಆಗಿರೋದ್ರಿಂದ ಫುಲ್ಲು ಕಾಫಿ ಗಿಡಗಳ ಮೇಲೆಲ್ಲ ಈ ಮಣ್ಣು ಕುತ್ಕೊಂಡಿದೆ. ಈ ಜೀಪಲ್ಲಿ ನಾವು ಹೋಗಬೇಕು ಅಂತ ಹೇಳಿದ್ರೆ 5-6 ಜನನ ನಮಗೆ ಈ ಜೀಪಲ್ಲಿ ಕರ್ಕೊಂಡೋಗ್ತಾರೆ. ಇವರಿಗೆ ನಾವು 800 ರೂಪಾಯಿಗಳನ್ನು ಕೊಡಬೇಕಾಗತ್ತೆ. ನೀವು ಇಬ್ಬರು ಹೋಗ್ತೀರೋ, ಒಬ್ಬರು ಹೋಗ್ತೀರಾ, 3 ಜನ ಹೋಗ್ತೀರೋ, ಎಷ್ಟು ಜನನಾದರೂ ನೀವು ಹೋಗಿ 6 ಜನದೊಳಗಡೆ ಅವರು ಕರ್ಕೊಂಡು ಹೋಗ್ತಾರೆ. 800 ರೂಪಾಯಿನೂ ನಾವು ಕೊಡಲೇಬೇಕಾಗತ್ತೆ. ನಮ್ಮ ಜೊತೆಗೆ ಇಬ್ಬರು ಕಪಲ್ಸ್ ಬಂದಿದ್ದರು. ನಮ್ಮ ಪಾಪು ನೋಡಿ ಆಲ್ರೆಡಿ ನಿದ್ದೆನೇ ಮಾಡ್ದ. ಅಷ್ಟು ಆ ಕಡೆ ಈ ಕಡೆ ತೂಗಾಡ್ತಾ ಇತ್ತು ಈ ಜೀಪು. ನೋಡಿ, ಆಪೋಸಿಟ್ ಜೀಪ್ ಬಂದರೆ ಹೋಗ್ಲಿಕ್ಕೇ ಕಷ್ಟ ಆಗ್ತಿತ್ತು. ಅದು ಸೈಡ್ ನಿಂತ್ಕೊಂಡು ಇನ್ನೊಂದು ಜೀಪ್ ಪಾಸ್ ಆಗಬೇಕು. ಯಾಕೆಂದರೆ ಅಷ್ಟು ಚಿಕ್ಕದಾದಂತಹ ರೋಡು ಮತ್ತು ನೋಡಿ ಎಷ್ಟು ಮಣ್ಣಿದೆ ಅಂತ ಹೇಳಿಬಿಟ್ಟು ಫೈನಲಿ ನಾವು ರೀಚ್ ಆದ್ವಿ. ಈ ನೋಡಿ ನಿಮಗೆ ಎಷ್ಟು ಜೀಪ್ಗಳು ಕಾಣಿಸ್ತಿದ್ದಾವೆ, ಆಲ್ರೆಡಿ ಬಂದು ನಿಂತಿದ್ದಾವೆ. ಈ ಜೀಪು ನಿಲ್ಲಿಸಿದ್ರಿಂದ ನಾವು ಒಂದು 100 ಮೀಟ್ರು ದೂರ ನಾವು ನಡ್ಕೊಂಡು ಹೋಗಲೇಬೇಕು. ಆ ಫಾಲ್ಸ್ನ ನೋಡಬೇಕು ಅಂತ ಹೇಳಿದ್ರೆ ನೋಡಿ, ಅಲ್ಲಲ್ಲಿ ಹಳ್ಳ ಕೊಳ್ಳಗಳು ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ಹೇಳಿಬಿಟ್ಟು. ಒಂದು ನೀವು ಟ್ರೆಕ್ಕಿಂಗ್ ಮಾಡ್ತೀರಾ ಫ್ರೆಂಡ್ಸ್ ಜೊತೆಗೆಲ್ಲ ಅಂತ ಬಂದರೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳಬಹುದು. ನೀವು ನಡ್ಕೊಂಡು ಬರ್ತೀರಾ ಅಂತ ಹೇಳಿದ್ರೆ ಈ ಪ್ಲೇಸಿಗೆ ನೀವು ಟ್ರೆಕ್ಕಿಂಗ್ ಥರ ಮಾಡಿಕೊಂಡು ನೀವು ನಡ್ಕೊಂಡು ಬರಬಹುದು. ನಾವು ಮಕ್ಕಳೆಲ್ಲರೂ ಇರೋದ್ರಿಂದ ನಮಗಾಗಲ್ಲ ಅಂತ ನಾವು ಜೀಪಲ್ಲಿ ಬಂದ್ವಿ. ನೀವು ಯಾವ ಕಡೆ ನೋಡಿದ್ರೂ ದಟ್ಟವಾದಂತಹ ಕಾಡು, ಅದರಲ್ಲಿ ಈ ಕಾಫಿ ಗಿಡಗಳು ಎಲ್ಲಿ ನೋಡಿದ್ರೂ ಇದೆ. ಮತ್ತು ಒಂದು ಮನಸ್ಸಿಗೆ ಸಂತೋಷವನ್ನು ನೀಡುತ್ತೆ ಅಂತಲೇ ಹೇಳಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಫಾಲ್ಸ್ ನೀರೇ ಅಲ್ಲಿಂದ ಹರ್ಕೊಂಡು ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಖಂಡಿತ ನೀವು ಚಿಕ್ಕಮಂಗ್ಳೂರು ಸುತ್ತಮುತ್ತ ಇದ್ರಿ ಅಥವಾ ನೀವು ಈ ಕಡೆ ಚಿಕ್ಕಮಂಗ್ಳೂರು ಕಡೆ ಬಂದರೆ ಈ ಫಾಲ್ಸ್ಗೆ ಭೇಟಿ ನೀಡಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಕಾಫಿ ಗಿಡಗಳು, ಕಾಫಿನ ಅಂತ ಹೇಳಿಬಿಟ್ಟು. ಫೈನಲಿ ನಾವು ಬಂದ್ವಿ ನೋಡಿ ಫಾಲ್ಸ್ ಹತ್ರ. ಎಷ್ಟು ಖುಷಿ ಆಯಿತು ನನಗೆ ಅಂದರೆ ತುಂಬಾ ಖುಷಿ ಆಯಿತು. ಈ ಫಾಲ್ಸ್ ನೋಡಿ 50-70 ಅಡಿ ಮೇಲಿಂದ ಈ ನೀರು ಬೀಳುತ್ತೆ. ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಇದನ್ನು ನೀವು ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಬರೋದ್ರಿಂದ ತುಂಬ ನೀರು ಇರುತ್ತೆ. ಬಟ್ ಬೇಸಿಗೆಯಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು. ಮಳೆಗಾಲದಲ್ಲಿ ಸಖತ್ ನೀರಿರುತ್ತೆ. ಬಟ್ ನಮಗೆ ಇಲ್ಲಿ ಎಂಟ್ರಿ ಇರೋದಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಈ ಕಡೆ ಬಂದರೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಈ ಫಾಲ್ಸ್ಗೆ ಬನ್ನಿ. ತುಂಬಾ ಖುಷಿಯಾಗುತ್ತೆ ಮತ್ತು ವಾತಾವರಣನೂ ತಂಪು ಇರುತ್ತೆ. ಒಂದು ಬ್ಯೂಟಿಫುಲ್ಲಾದಂತಹ ಫಾಲ್ಸ್ನ ನೀವು ನಿಮ್ಮ ಫ್ಯಾಮಿಲಿಗೆ ತೋರಿಸ್ಬಹುದು ಅಂತ ಅಂದ್ಕೊತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ನಾವು ಅಂದ್ಕೊಂಡ ತಕ್ಷಣ ಸಡನ್ಲಿ ಇಲ್ಲಿಗೆ ಬರಲಿಕ್ಕೂ ಆಗಲ್ಲ. ಯಾಕೆ ಅಂತಂದರೆ ನೀವು ಸಂಡೇ ಸ್ಯಾಟರ್ಡೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ತುಂಬ ಜನ ಇರ್ತಾರೆ. ಬಟ್ ಬಾಕಿ ಬೇರೆ ಟೈಮಲ್ಲಿ ನೀವು ಬರ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಜನ ಸಂದಣಿ ಕಮ್ಮಿ ಇರಬಹುದು. ಹಾಗಾಗಿ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಹೇಳಿಬಿಟ್ಟು ನೀವು ಶನಿವಾರ ಭಾನುವಾರ ಬಂದರೆ ಸೇಫ್ ಆಗಿರುತ್ತೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಫಾಲ್ಸ್ ನೀರು ಬೀಳ್ತಾ ಇದೆ ನೋಡಿ. ನಿಮ್ಗೆ ಖುಷಿ ಆಯಿತು ಅಂದ್ಕೊತೀನಿ. ಹಾಗೆ ಅಲ್ಲೊಂದು ಕಾಮನ ಬಿಲ್ಲೂ ಎಷ್ಟು ಚೆನ್ನಾಗಿ ಮೂಡಿದೆ ನೋಡಿ. ಮಕ್ಕಳಿಗಾಗಿರಬಹುದು, ಇನ್ನೇನು ಬೇಸಿಗೆ ರಜೆ ಮಕ್ಕಳಿಗೆ ಸ್ಟಾರ್ಟ್ ಆಯಿತು. ಖಂಡಿತ ಈ ಪ್ಲೇಸ್ಗೆ ನೀವು ಒಮ್ಮೆ ಭೇಟಿ ಕೊಡಿ. ನೋಡಿ ನನ್ನ ತಲೆ ಮೇಲೇ ಕಾಮನ ಬಿಲ್ಲು ಮೂಡಿರೋ ಥರ ಕಾಣಿಸ್ತಾ ಇದೆ.
ನನ್ನ ಮಕ್ಕಳಿಗಂತೂ ತುಂಬಾ ಖುಷಿಯಾಯಿತು. ನಾವು ಬಂದ ಕಾರಣ ನಮ್ಮ ಅಣ್ಣ ಬಂದಿದ್ದ ಊರಿಂದ, ಹಾಗೆ ಜೊತೆಲಿ ಬರೋಣ ಅಂತ ಹೇಳಿ ಅವನನ್ನು ಕರ್ಕೊಂಬಂದಿದ್ವಿ. ನೋಡಿ ಕಾಫಿ ಈ ಥರ ಇದೆ ನೋಡಿ, ಹಸಿರಿರುತ್ತೆ, ನೆಕ್ಸ್ಟು ರೆಡ್ ಆಗುತ್ತೆ, ಆಮೇಲೆ ಒಂಥರ ಒಣಗಿಸಿದ್ಮೇಲೆ ಅದು ಬ್ಲ್ಯಾಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಚೆರಿ ಥರ ಕಾಣಿಸ್ತಿದೆ ಅಲ್ವಾ ಕಾಫಿ ಅಂತ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮತ್ತು ಸಪೋರ್ಟ್ನ ಮಾಡಿ ನೋಡಿ. ಫೈನಲಿ ನಾವು 1 ಅವರ್ ನಮಗೆ ಟೈಮ್ ಇರುತ್ತೆ ಅಲ್ಲಿ ಆಟ ಆಡಲಿಕ್ಕೆ ಅಷ್ಟೇನೆ. 1 ಅವರ್ ಆಲ್ರೆಡಿ ಹೇಗೆ ಟೈಮ್ ಆಯಿತು ಅಂತಲೇ ನಮಗೆ ಗೊತ್ತಾಗಿಲ್ಲ. ಮುಗಿಸ್ಕೊಂಡು ರಿಟರ್ನು ನಾವು ಹೊರಟ್ವಿ. ಅಲ್ಲಿದ್ದಾರೆ ನೋಡಿ, ಅವರೇ ಇಬ್ಬರು ಕಪಲ್ಸ್ ನಮ್ಮ ಜೊತೆಗೆ ಬಂದಿದ್ದು. ಹೊರಟ್ವಿ. ನಮಗೆ ಒಂದು ಟೋಕನ್ನ ಕೊಟ್ಟಿರ್ತಾರೆ. ಆ ಟೋಕನ್ನ ನಾವು ಕೊಟ್ಟರೆ ಈ ಜೀಪಲ್ಲಿ ಯಾರಾದ್ರು ಒಬ್ಬರು ಕರ್ಕೊಂಡೋಗಿ ಬಿಡ್ತಾರೆ. ನಾವು ಬಂದಿದ್ದೇ ಜೀಪು ಬೇಕು ಅಂತ ಏನೂ ಇಲ್ಲ. ಕೊಟ್ಟಂತಹ ಟೋಕನ್ನು ಇಲ್ಲಿ ಇರೋ ಡ್ರೈವರ್ಗಳಿಗೆ ಕೊಟ್ಟರೆ ನಮ್ಮನ್ನು ಕರ್ಕೊಂಡೋಗಿ ಬಿಡ್ತಾರೆ. ನಮಗಂತೂ ತುಂಬ ದಿನದಿಂದ ಆಸೆ ಇತ್ತು ಈ ಫಾಲ್ಸ್ಗೆ ಬರಬೇಕು ಅಂತ. ಫೈನಲಿ ನನ್ನ ಡ್ರೀಮ್ ಕಮ್ ಟ್ರೂ ಆಯಿತು. ಸರಿ, ಒಂದು ವೆಹಿಕಲ್ಲು ನಮಗೆ ಸಿಕ್ತು. ಸರಿ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಅವರೇ ಇದ್ದರು ನೋಡಿ, ಎಷ್ಟು ಮಣ್ಣಿದೆ ಅಂತ ಹೇಳಿಬಿಟ್ಟು ಅಲ್ಲಲ್ಲಿ ಜೀಪುಗಳನ್ನು ನಿಲ್ಲಿಸಿದ್ರು. ಈ ಅಂಕಲ್ ನೋಡಿ ಎಷ್ಟು ತಲೆಯೆಲ್ಲ ಧೂಳಾಗಿದೆ ಅಂತ ಹೇಳಿದ್ರೆ, ಪಾಪ ನೋಡಿ ಗಾಡಿ ಎಲ್ಲ ಧೂಳಾಗಿದೆ, ನಮಗೆ ಕುತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಡಸ್ಟ್ ಆಗಿತ್ತು ಗಾಡಿ ಎಲ್ಲ. ಬರೀ ಫುಲ್ಲು ಕೆಂಪು ಮಣ್ಣಿನೇ ತುಂಬ್ಕೊಂಡ್ಬಿಟ್ಟಿದೆ. ಪಾಪ ಏಜ್ ಆದರೂ ಅಸ್ತಮ ಇದ್ರಲ್ಲಿ ಬಂದರೆ ಮುಗ್ದೋಯ್ತು ಇಲ್ಲಿ ಕತೆ, ಅಷ್ಟು ಡಸ್ಟ್ ಇತ್ತು. ಫೈನಲಿ ನಮಗೆ ನಮ್ಮ ಕಾರ್ ಹತ್ರ ಡ್ರಾಪ್ ಮಾಡಿದ್ರು. ಸರಿ, ನಾವು ಬಂದ್ವಿ ರಿಟರ್ನ್ ವಾಪಸ್ಸು. ನಾವು ಸಿಟಿಗೆ ಇನ್ನೇನು ಎಂಟ್ರಿ ಆದ್ವಿ. ಎಲ್ಲ ಮುಗೀತಲ್ವ, ಇನ್ನೇನು ಮನೆ ಹೋಗೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಡೈಲಿ ಅಡ್ಡ ಪಾನಿಪುರಿಗೆ ತಿನ್ಕೊಂಬರೋಣ ಅಡ್ಡಕ್ಕೆ ಹೋಗಿ ಅಂತ ಹೇಳಿಬಿಟ್ಟು ಹೊರಟ್ವಿ. ಹೋಗಿ ಪಾನಿಪುರಿ ಎಲ್ಲ ತಿನ್ಕೊಂಡು ತುಂಬಾ ಖುಷಿಯಾಯಿತು. ನನ್ನ ಮಗ ನಿದ್ದೆ ಮಾಡಿದ್ದಿದ್ದ ಯಾವ ರೀತಿ ಕಾಣಿಸ್ತಾ ಇದ್ದಾನೆ ನೋಡಿ, ಸಿಟ್ಟು ಬಂತು ಅವನಿಗೆ. ನಾನು ವೀಡಿಯೋ ಮಾಡ್ತಾ ಇರೋದು, ಅವನು ಆ ಕಡೆ ತಿರ್ಕೊಂಡ. ಇವರೇ ಪಾನಿಪುರಿ ಚಿಕ್ಕಮಂಗ್ಳೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಪಾನಿಪುರಿನ. ಅದು ತುಂಬ ಖುಷಿಯಾಯಿತು. ಪಾನಿಪುರಿ ಎಲ್ಲ ತಿಂದು ಟ್ರಿಪ್ ಎಲ್ಲ ಮುಗೀತು. ಹಾಗೆ ಸ್ವಲ್ಪ ಮನೆಗೆ ಬೇಕಾದಂತಹ ರೇಷನ್ನ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ರಿಲಯನ್ಸ್ ಮಾರ್ಟ್ಗೆ ಬಂದ್ವಿ. ಫೈನಲಿ ಏನೇನು ಬೇಕಾಯಿತು ಎಲ್ಲ ತೊಗೊಂಡ್ವಿ, ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಸೋ ಮಚ್.